Watch India's largest kids library only on Jio Hotstar. Download the app now. ಅಯ್ಯೋ ಬಿಡಿ ಬಿಡಿ ನನ್ನ ಬ್ಯಾಗನ್ನ ಬಿಟ್ಬಿಡು. ಏಯ್ ಸುಮ್ನೆ ಅದನ್ನ ಕೊಟ್ಬಿಡು. ಅಯ್ಯೋ ಏಯ್ ಬಿಟ್ಬಿಡ್ರು. ಏಯ್ ಎಂತ ವ್ಯಕ್ತಿಗಳು ನೀವು, ಬಿಟ್ಬಿಡ್ರಲ್ಲ, ಬಿಟ್ಬಿಡ್ರು. ಅಯ್ಯೋ 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 ಯಾರಾದ್ರೂ ಕಾಪಾಡ್ರಪ್ಪ. ಅಯ್ಯೋ ಭೀಮ್ ಸಿಂಗ್ ಅಂಕಲ್ನ ಬಿಟ್ಬಿಡಿ. ಏ ಮಗು, ದೂರನ ಇರೋ, ಹತ್ರ ಬಂದ್ರೆ ಓದೆ ತಿಂತೀಯ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಆದಿ ಯುಡಿ ಟೊಮೆಟೊನ ಎತ್ತಿ ಮತ್ತೆ ಗುರಿ ಇಡಿ. ಇಷ್ಟೊಂದು ಅವಮಾನ ಯಾವತ್ತೂ ಆಗಿರಲಿಲ್ಲ. ನಾನೊಬ್ಬ ಬಲಹೀನ ಅಂತ. ಇವತ್ತಿಂದ ನಾನು ಬಲಹೀನನಾಗಿ ಇರಬಾರ್ದು. ಏನಾದರೂ ಮಾಡಲೇಬೇಕು, ನಾನು ಶಕ್ತಿವಂತನಾಗಬೇಕು. ಚೇತಾವಣೆ, ಈ ಔಷಧಿಗೆ ಯಾವುದೇ ಲಿಮಿಟ್ಸ್ ಇರೋದಿಲ್ಲ. ಒಂದು ದಿನ, ಒಂದು ವಾರ, ಒಂದು ತಿಂಗಳು, ಒಂದು ವರ್ಷ ಅಥವಾ ಯಾವಾಗ ಬೇಕಾದರೂ. ಮತ್ತು ಇನ್ನೊಂದು ವಿಶೇಷ ಸೂಚನೆ, ಜಾಸ್ತಿ ಔಷಧಿ ಕುಡಿಯೋದ್ರಿಂದ ಅದು ತಲೆಗೆ ರಿವರ್ಸ್ ಕೂಡ ಆಗಬಹುದು. ನಾನು ಶಕ್ತಿಶಾಲಿ ಆಗೇ ಆಗ್ತೀನಿ, ಅದು ಏನು ಬೇಕಾದರೂ ಆಗೋಗ್ಲಿ. ತುಂಬಾ ಹೊಡೆದಿದ್ದೀರಾ ನೀವು ನನಗೆ. ಭೀಮ್ ಸಿಂಗ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಏನಾದರೂ ಈ ಔಷಧಿ ಸರಿಯಾಗಿ ಕೆಲಸ ಮಾಡಿದ್ರೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ನಾನು ಶಕ್ತಿವಂತನಾಗಬಿಡ್ತೀನಿ. ಮತ್ತೆ ಆಮೇಲೆ ಆ ಗುಂಡಾಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಭೀಮ್ ಸಿಂಗ್, ಪ್ರಾಕ್ಟೀಸ್ ನ ಸಮಯ ಆಗಿದೆ. ಒಂದ್ ಕಪ್ಪು ಚಾ ತಗೊಂಡ್ ಬಾ. ನೀನ್ ಯಾರು? ಒಳಗಡೆ ಹೇಗ್ ಬಂದೆ? ಭೀಮ್ ಸಿಂಗ್, ಭೀಮ್ ಸಿಂಗ್ ಎಲ್ಲಿದ್ಯಾ? ಕಿರ್ಚೋ ಅಂತ ಅವಶ್ಯಕತೆ ಇಲ್ಲ. ನಾನೇನೆ ಭೀಮ್ ಸಿಂಗ್. ಇನ್ನು ಟೀ ಮಾಡುವಂತ ಅವಶ್ಯಕತೆ ಇಲ್ಲ.
ಜನಗಳಿಗೆ ಬುದ್ಧಿ ಕಲಿಸುವಂತ ಟೈಮ್ ಬಂದಿದೆ. ಈಗ ನೋಡ್ತಾ ಇರಿ, ಜನಗಳಿಗೆ ನಾನೀಗ ಬುದ್ಧಿ ಕಲಿಸುವಂತ ಸಮಯ ಬಂದಿದೆ. ಬರ್ತೀನಿ ನಾನು. ಶಿವ ಶಿವ ಬೇಗ ಹೊರಗಡೆ ಬಾ. ಏನಾಯ್ತು ತಾತ? ಏನಕ್ಕೆ ಇಷ್ಟೊಂದು ಜೋರಾಗಿ ಕಿರ್ಸ್ಕೊತಾ ಇದ್ದೀರಾ? ಶಿವ, ನೀನ್ ನೋಡಿದ್ರೆ ನೀನು ಕೂಡ ಹೀಗೆ ಕೂಗ್ತಾ ಇದ್ದೆ. ಭೀಮ್ ಸಿಂಗ್ ಭೀಮ್ ಸಿಂಗ್ ಏನು ತಾತ? ಭೀಮ್ ಸಿಂಗ್ ರಾತ್ರಿ ದೊಡ್ಡ ಪೈಲ್ವಾನ್ ಆಗ್ಬಿಟ್ಟಿದ್ದಾನೆ. ನಾನು ಚಾ ಮಾಡ್ಕೊಂಡ್ ಬರೋದ್ ಕೇಳ್ದೆ. ಅವನು ಹೊರಗಡೆ ಬಂದು ಹೇಳ್ದ, ಈಗ ಚಾ ಮಾಡುವಂತ ದಿನ ಅಲ್ಲ, ಜನರಿಗೆ ಬುದ್ಧಿ ಕಲ್ಸುವಂತ ದಿನ ಬಂದಿದೆ. ಅವನು ಹೊರಗಡೆ ಹೋಗಿ ಏನೇನ್ ರಂಪಾಟ ಮಾಡ್ತಾನೋ ಗೊತ್ತಿಲ್ಲ. ನೀನ್ ಹೋಗಿ ಸ್ವಲ್ಪ ನೋಡು. ಚಿಂತಿಸ್ಬೇಡಿ ತಾತ, ಭೀಮ್ ಸಿಂಗ್ಗೆ ಒಳ್ಳೆ ಮನಸ್ಸಿದೆ, ಏನೂ ಆಗೋದಿಲ್ಲ. ನಾನ್ ಈಗ್ಲೇ ಹೋಗಿ ನೋಡ್ತೀನಿ. ಏನಾಯ್ತು? ಗುರ್ತಿಡಿಯೋದಕ್ಕಾಗ್ತಾ ಇಲ್ವಾ? ನಾನು ಭೀಮ್ ಸಿಂಗ್. ನಿನ್ನೆ ಹೊಡೆದ್ರಲ್ಲ, ಆ ಗುಂಡಾಗಳು ಎಲ್ಲ ಹೋದ್ರು ಅಂತ ಹೇಳಿ. ಅವರು ಅಲ್ಲಿ ಅಲ್ಲಿ ಆ ಅಂಗಡಿಯಲ್ಲಿದ್ದಾರೆ, ಅಲ್ಲಿ ನೋಡು. ಹ್ಮ್? ಹ್ಮ್. ಹ್ಮ್. ನೀನ್ ಯಾರಪ್ಪ? ನನ್ನನ್ನ ಯಾಕೆ ಇಷ್ಟೊಂದು ಕೋಪದಿಂದ ನೋಡ್ತಾ ಇದೀಯಾ? ನಾನು ಅವನೇನೆ. ನಿನ್ನೆ ನೀವು ಬಲಹೀನ ಅಂತ ಚೆನ್ನಾಗಿ ಹೊಡೆದಿದ್ರಲ್ಲ, ಅವನೇ. ನಿನ್ನೆ ನಿಮ್ಮ ದಿನವಾಗಿತ್ತು, ಇವತ್ತು ನನ್ನ ದಿನವಾಗುತ್ತೆ. ಅಯ್ಯೋ ಸಾರಿ ಬಾಸ್, ನಿಮ್ಗೆಲ್ಲ ತಪ್ಪಾಗಿ ತಿಳುವಳಿಕೆ ಆಗಿದೆ. ನಾವು ನಿಮ್ಗೆಲ್ಲ ಹೊಡೆದಿದ್ದು, ನಿನ್ನೆ ಯಾರೋ ಒಬ್ಬ ಸಣ್ಕಲನ್ಗೆ ನಾವು ಹೊಡೆದಿದ್ದು. ಬಿಟ್ಬಿಡಿ. ನಿನ್ನೆ ಒದೆ ತಿಂದ ಒಣಗ್ಲ ನಾನೇನೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮಮ್ಮಿ, ನಾನು ಬರ್ತಾ ಇದ್ದೀನಿ. ಹಲೋ ಲಡ್ಡು ಸಿಂಗ್ ಅವರೇ, ಬೇಗ ಮಾರ್ಕೆಟ್ಗೆ ಬನ್ನಿ. ಭೀಮ್ ಸಿಂಗ್ ಮಾರ್ಕೆಟ್ ನಲ್ಲಿ ಗಲಾಟೆ ಮಾಡ್ತಿದ್ದಾನೆ. ಏನ್ ಹೇಳಿದ್ರಿ? ಭೀಮ್ ಸಿಂಗ್ ಗಲಾಟೆ ಮಾಡ್ತಿದ್ದಾನ? ಅವನಿಗೆ ಅಷ್ಟೊಂದು ಧೈರ್ಯನಾ? ಫೋನ್ ಕೊಡು, ಫೋನ್ ಕೊಡು, ಅವನಿಗೆ ಫೋನ್ ಕೊಡು. ಭೀಮ್ ಸಿಂಗ್, ಈ ಫೋನ್ ಅಲ್ಲಿ ಲಡ್ಡು ಸಿಂಗ್ ಜೊತೆ ಮಾತಾಡು. ತಗೋ. ಹಲೋ, ಹೇಳಿ ಲಡ್ಡು ಸಿಂಗ್ ಅವರೇ. ಭೀಮ್ ಸಿಂಗ್, ನೀನ್ ಮಾರ್ಕೆಟ್ ನಲ್ಲಿ ಅದೇನ್ ತಮಾಷೆ ಮಾಡ್ತಾ ಇದೀಯಾ? ಅಲ್ಲಿ ಜನರ ಜೊತೆ ಗಲಾಟೆ ಮಾಡ್ತಾ ಇದೀಯಾ? ನೀನು ಶಿವನ್ ಮನೇಲಿರೋದ್ರಿಂದ ನಿನಗೆ ಮೊದಲೇ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇದನ್ನ ಸರಿಯಾಗಿ ನೆನ್ಪಿಟ್ಕೋ. ಇಲ್ಲ ಅಂದ್ರೆ ನೀನು ತಾತವ್ರ ಮನೇಲಿ ಇದೆಯಾ ಅನ್ನೋದನ್ನು ಕೂಡ ಮರ್ತ್ ಬಿಟ್ಟು ಕಾನೂನಿನ ಪ್ರಕಾರ ನಿನ್ ಮೇಲೆ ಕ್ರಮ ಕೈಗೊಳ್ಬೇಕಾಗತ್ತೆ. ಗೊತ್ತಾಯ್ತಾ? ಲಡ್ಡು ಸಿಂಗ್ ಅವರೇ, ಫೋನ್ನಲ್ಲಿ ನನ್ನನ್ನು ಹೆದರಿಸ್ತಾ ಇದ್ದೀರಾ? ನನ್ನನ್ನು ಹಾಗೆ ಹೆದರಿಸೋದಕ್ಕಾಗೋದಿಲ್ಲ. ಧೈರ್ಯ ಇದ್ರೆ ನನ್ನ ಎದುರುಗಡೆ ಬನ್ನಿ. ಭೀಮ್ ಸಿಂಗ್, ನೀನ್ ನನಗೆ, ಅದು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ಗೆ ಚಾಲೆಂಜ್ ಮಾಡ್ತೀಯಾ? ಬಂದ್ಬಿಡು, ಅಖಾಡಕ್ ಬಂದ್ಬಿಡು. ಯಾರ ಕೈ ಮೇಲಾಗತ್ತೆ ನೋಡೇ ಬಿಡೋಣ. ಸರಿ, ಹಾಗಾದ್ರೆ 1 ಗಂಟೆ ನಂತರ ಆ ಕಾಡದಲ್ಲಿ ಸಿಗೋಣ. ಅಂಕಲ್, ನೀವ್ ಯಾರಾದ್ರೂ ಭೀಮ್ ಸಿಂಗ್ ನ ನೋಡಿದ್ರಾ? ನಿಮ್ಮ ಭೀಮ್ ಸಿಂಗ್ ಅಖಾಡದಲ್ಲಿ ಲಡ್ಡು ಸಿಂಗ್ ಜೊತೆಗೆ ಫೈಟ್ ಮಾಡಕ್ ಹೋಗ್ತಿದ್ದಾನೆ. ಲಡ್ಡು ಸಿಂಗ್ ಸರ್, ಭೀಮ್ ಸಿಂಗ್ ಜೊತೆಗೆ ಜಗಳ ಆಡಬೇಡಿ, ಅವನ್ ನಿಮ್ಮನ್ನ ಸೋಲ್ಸ್ತಾನೆ. ಚಿಂತೆ ಮಾಡ್ಬೇಡ ಶಿವ, ಲಡ್ಡು ಸಿಂಗ್ ಇಡೀ ವೇದಾ ಸಿಟಿನ ಒಬ್ನೇ ಸಂಭಾಳಿಸ್ತಾನೆ. ಅದ್ರಲ್ಲಿ ಭೀಮ್ ಸಿಂಗ್ ಯಾವ ಲೆಕ್ಕ? ಅವನು ಹೊಡೆಯೋದು ಬರೀ ನನ್ನ ಎಡಗೈಯಲ್ಲಿ ಆಟ ಆಡ್ದಾಗೆ. ಲಡ್ಡು ಸಿಂಗ್ ನ ತಾಕತ್ತು ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿರೋ ಆ ಕಾಡಕ್ಕೂ ಗೊತ್ತಿದೆ.
ಮತ್ತೆ ಇದು ನನ್ನ ಅಖಾಡ. ಭೀಮ್ ಸಿಂಗ್ ಪೈಲ್ವಾನ್ ಆಗಿದ್ದೇ ಆಗಿದ್ದು, ಅವನ್ಗೆ ಚಮಚಗಳು ಬೇರೆ. ಭೀಮ್ ಸಿಂಗ್ ಎಲ್ಲಿದ್ದಾನೆ? ಲಡ್ಡು ಸಿಂಗ್ ಸರಿಯಾಗಿ ಕಣ್ಣು ಬಿಟ್ಟು ನೋಡು. ಭೀಮ್ ಸಿಂಗ್ ನಿನ್ ಎದುರುಗಡೆನೆ ನಿಂತಿದ್ದಾನೆ. ಐ! ಆ, 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 ಆ! ಭೀಮ್ ಸಿಂಗ್! ತಮಾಷೆ ಮಾಡಬೇಡ, ಇದು ಒಳ್ಳೆ ಮಾತಲ್ಲ. ತಮಾಷೆ ಮಾಡೋದನ್ನ ನಾನು ಬಿಟ್ಟು ಬಿಟ್ಟಿದ್ದೀನಿ. ನಾನೇನೆ ಭೀಮ್ ಸಿಂಗ್. ನನ್ನ ಮುಖನ ನೋಡು. ನೀನ್ ನನ್ನ ಫೈಟ್ಗೆ ಚಾಲೆಂಜ್ ಮಾಡಿದ್ದೆ, ಈಗ ಫೈಟ್ ಮಾಡೋದಕ್ಕೆ ತಯಾರಾಗಿರೋ. ಭೀಮ್ ಸಿಂಗ್ ಅಂಕಲ್, ನೀವು ಮನೆಗ್ ನಡೀರಿ, ತಾತ ಕರೀತಾ ಇದ್ದಾರೆ. ಏನೋ ಲಡ್ಡು ಸಿಂಗ್ ಅವರು ನನಗೆ ಚಾಲೆಂಜ್ ಮಾಡಿದ್ದಾರೆ. ಈಗ ಫೈಟ್ ಆಗೇ ಆಗತ್ತೆ. ಬೇಡ ರಾಮ್, ಫೈಟ್ ಶುರುವಾಗ್ಲಿ. ಯಾರೋ ಕಬಡ್ಡಿ! ಅಯ್ಯೋ ಕಬಡ್ಡಿ! ಅಯ್ಯೋ 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 ಬೇಡ! ಕಬಡ್ಡಿ ಕಬಡ್ಡಿ! ಅಯ್ಯೋ ಈ ಭೀಮ್ ಸಿಂಗಿಗೆ ಏನಾಗಿದೆ? ಶಿವ! ಅಯ್ಯೋ ಶಿವ, ಈ ಫೈಟ್ ನ ನಿಲ್ಸು. ಅಯ್ಯೋ ಅಯ್ಯೋ! ಬಿಟ್ಬಿಡು. ಭೀಮ್ ಸಿಂಗ್ ಅಂಕಲ್, ಪ್ಲೀಸ್ ನಿಲ್ಸಿ, ಸಾಕ್ ಮಾಡಿ ಇದನ್ನ. ನಿನ್ನ ನಾನು ನಾಕ್ಔಟ್ ಮಾಡೋವರೆಗೂ ನನ್ನ ಫೈಟ್ ಮುಗಿಯೋದಿಲ್ಲ. ಔಟ್ ಆಗ್ಬಿಟ್ಟ ಲಡ್ಡು ಸಿಂಗ್, ಔಟ್ ಆಗ್ಬಿಟ್ಟ. ಇಲ್ಲಾಂದ್ರೆ ಈ ಭೀಮ್ ಸಿಂಗ್ ನನ್ನನ್ನು ಬಿಡೋದಿಲ್ಲ. ಭೀಮ್ ಸಿಂಗ್ ಅಂಕಲ್, ಈಗ ಸಾಕ್ ಮಾಡಿ. ನೋಡಿ, ಲಡ್ಡು ಸಿಂಗ್ ಸರ್ ನಾಕ್ಔಟ್ ಆಗೋಗಿದ್ದಾರೆ ನೋಡಿ. ನಾನೀಗ ವೇದ ಸಿಟಿಯ ಶಕ್ತಿಶಾಲಿಯಾದಂತಹ ವ್ಯಕ್ತಿ. ನನ್ನನ್ನ ಯಾರು ಸೋಲ್ಸೋದಕ್ಕೆ ಆಗೋದಿಲ್ಲ. ವೇದಾಂತ್ ಸಿಟಿಯ ಶಕ್ತಿಶಾಲಿ ವ್ಯಕ್ತಿ ಅಂದ್ರೆ ಅದು ಶಿವ. ಅವನನ್ನ ಯಾವತ್ತೂ ಯಾರಿಂದಲೂ ಸೋಲ್ಸಕ್ ಸಾಧ್ಯನೇ ಇಲ್ಲ, ಗೊತ್ತಾಯ್ತಾ? ಲಡ್ಡು ಸಿಂಗ್ ಸರ್, ಏನ್ ಮಾತಾಡ್ತಾ ಇದ್ದೀರಾ? ಇವಾಗ ಇವರು ಭೀಮ್ ಸಿಂಗ್ ಮತ್ತೆ ಶಿವನ ಹೊಡೆದಾಡಕ್ ಬಿಡ್ತಾರೆ. ಆಗ ವಿಷಯ ಹಾಗಾದ್ರೆ ಆಗೋಗ್ಲಿ ಫೈಟು. ಮುಂದಿನ ಭಾನುವಾರ ಇದೇ ಜಾಗದಲ್ಲಿ ನನಗೂ ಶಿವನಿಗೂ ಫೈಟ್ ಆಗತ್ತೆ. ನಾನ್ ಭೀಮ್ ಸಿಂಗ್ ಅಂಕಲ್ ಜೊತೆ ಆಡೋದಿಲ್ಲ. ಫೈಟ್ ಮಾಡ್ಲಿಲ್ಲ ಅಂದ್ರೆ ನಾನು ಡೈಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಡ್ಡು ಸಿಂಗ್ಗೆ ಹಿಡ್ಕೊಂಡು ಹೊಡಿತೇನೆ. ನನ್ ಪೊಲೀಸ್ ಸ್ಟೇಷನ್ಗೆ ಬಂದ. ಇಲ್ಲ ಇಲ್ಲ ಶಿವ, ನೀನೇ ಇದನ್ನ ಸರಿ ಮಾಡ್ಬೇಕು. ಇವನ್ ಇನ್ನೊಮ್ಮೆ ನಾನು ನೋಡಿದ್ರೆ ನಾನಂತೂ ಖಂಡಿತ ಬದುಕುಳಿಯೋದಿಲ್ಲ. ಶಿವ ಶಿವ, ನಾನ್ ನಿನಗ್ ಟ್ರೈನಿಂಗ್ ಮಾಡ್ತೀನಿ, ನೀನ್ ಚಿಂತೆ ಮಾಡ್ಬೇಡ. ಓಕೆ, ನಾನು ತುಂಬಾ ಒಳ್ಳೆ ಟ್ರೈನರು. ಓಕೆ ಭೀಮ್ ಸಿಂಗ್, ಓಕೆ. ನೆಕ್ಸ್ಟ್ ಸಂಡೇ ಯು ಕ್ಯಾನ್ ಗೋ ನೋ. ಶಿವ, ನನಗೆ ಭೀಮ್ ಸಿಂಗ್ ರೂಮ್ ಅಲ್ಲಿ ಒಂದು ಪುಸ್ತಕ ಸಿಕ್ತು. ಭೀಮ್ ಸಿಂಗ್ ಒಂದು ಔಷಧಿ ಮಾಡ್ಕೊಂಡು ಸ್ವತಃ ಪೈಲ್ವಾನ್ ಆಗಿದ್ದಾನೆ. ಆ ಆಯುರ್ವೇದ ಔಷಧ ಅವನ್ನ ಶಕ್ತಿಶಾಲಿಯಾಗಿ ಮಾಡಿದೆ. ಅವನ ಅದರಿಂದಾಗಿ ಜಗಳ ಮಾಡೋದಕ್ಕೆ ಇಳಿದಿರೋದು. ತಾತ, ಇದ್ ನೋಡಿ, ಈ ಔಷಧಿನ ಇಳ್ಸೋಕೆ ಅಂತ ಕೂಡ ಒಂದು ರೆಸಿಪಿ ಇದೆ ಇದ್ರಲ್ಲಿ. ನೀವ್ ಇದನ್ನ ತಯಾರು ಮಾಡಿ. ಸರಿ ಸರಿ, ನಾನ್ ಮಾಡ್ತೀನಿ. ಶಿವ, ನಾಳೆ ಬೆಳಿಗ್ಗೆ 5 ಗಂಟೆಗೆ ಟ್ರೈನಿಂಗ್ಗೆ ಬಂದ್ಬಿಡು.
ಕಮಾನ್ ಶಿವ, ಬೇಗ, ಇನ್ನು ಬೇಗ. ನೀನು ಚಿರತೆ ತರ ಸ್ಪೀಡ್ ಅಲ್ಲಿ ಓಡ್ಬೇಕು. ಎಸ್ ಶಿವ, ಈಗ ಹೇಳು ಫೈಟ್ ಹೇಗೆ ಶುರುವಾಗುತ್ತೆ ಅಂತ, ಮತ್ತೆ ಅವನು ನಿನ್ ಕೈಯಿಂದ ಹೇಗ್ ತಪ್ಪಿಸ್ಕೊಳ್ತಾನೆ. ನಡಿ. ಹೀಗ್ಯಾಕ್ ಮಾಡ್ಬಿಟ್ಟೆ, ಹೀಗ್ಯಾಕ್ ಮಾಡ್ಬಿಟ್ಟೆ ಶಿವ? ಲಡ್ಡು ಸಿಂಗ್ ಸರ್, ಒಬ್ಬ ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಇರ್ಲಿ, ಅವನ ಬೆರಳುಗಳು ಮತ್ತೆ ಸ್ವಲ್ಪ ಬಾಡಿ ಪಾರ್ಟ್ಗಳು ಅದ್ ಹೇಗಿರುತ್ತೆ ಅಂದ್ರೆ ಅವನಿಗೆ ಪೇನ್ ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಪಾರ್ಟ್ಗಳ ಹತ್ರ ಸ್ವಲ್ಪ ಜೋರ್ ಹಾಕಿದ್ರೆ ಅವನೇ ಹಾರ್ಕೊಂಡ್ ಬೀಳ್ತಾನೆ. ಆದಿ ಯುಡಿ, ನೀವೆಲ್ರೂ ನೋಡಿದ್ರಾ? ಇದನ್ ಕಲ್ತ್ಕೊಳ್ಳಿ. ಶಿವ ಇವತ್ತು ನನಗ್ ಕಲ್ಸಿದಾನೆ, ಮತ್ತೆ ನೀವು ಕೂಡ ಕಲ್ತ್ಕೊಳ್ಳಿ. ಭೀಮ್ ಸಿಂಗ್, ಏನಾಗಿದೆ ನಿನಗೆ? ನೀನು ಶಿವನ್ ಜೊತೆ ಫೈಟ್ ಮಾಡ್ತೀಯಾ? ನಾನು ಸಾಬೀತು ಮಾಡಬೇಕು ನಾನು ಎಲ್ಲರಿಗಿಂತ ಶಕ್ತಿವಂತ ಅಂತ. ಭೀಮ್ ಸಿಂಗ್ ಅಂಕಲ್, ಇವಾಗ್ಲೂ ನಿಮ್ ಜೊತೆ ಜಗಳ ಆಡೋಕ್ ಇಷ್ಟ ಇಲ್ಲ ನಂಗೆ. ಪ್ಲೀಸ್ ಇದನ್ನೆಲ್ಲ ನಿಲ್ಸ್ಬಿಡಿ. ಇಲ್ಲ, ನೀನು ಜಗಳ ಆಡ್ಲೇಬೇಕು. ಇಲ್ಲ ಅಂದ್ರೆ ನಗರದಲ್ಲಿರೋ ಎಲ್ಲರಿಗೂ ಕೂಡ ಹೊಡೆದು ಸಖತ್ತಾಗಿ ಸಾಯಿಸ್ತೀನಿ. ಓಕೆ ಭೀಮ್ ಸಿಂಗ್ ಅಂಕಲ್, ನೀವ್ ಹೇಗೆ ಹೇಳ್ತಿರೋ ಹಾಗೆ ಆಗ್ಲಿ. ಆದ್ರೆ ನನ್ನಿಂದ ನಿಮ್ಗೇನಾದ್ರೂ ಏಟಾದ್ರೆ ನನ್ನ ಕ್ಷಮಿಸ್ಬಿಡಿ. ನನಗೆ ಏಟು ಬೀಳುತ್ತಾ? ಸರಿ, ಶುರು ಮಾಡೋಣವಾ? ಓಕೆ, ಫೈಟ್ ಶುರು. ಶಿವ, ನಾನಿವತ್ತು ನಿನ್ನನ್ನ ಬಿಡೋದಿಲ್ಲ. ಶಿವ, ಕಾಪಾಡು. ಭೀಮ್ ಸಿಂಗ್ ಬೆಳಿಗ್ಗೆಷ್ಟರಲ್ಲಿ ಸರಿ ಹೋಗ್ತಾನೆ. ಸ್ನೇಹಿತರೆ, ಈ ಫೈಟ್ ನ ವಿನ್ನರ್ ಯಾರು ಅಂದ್ರೆ ನನ್ನ ಶಿಷ್ಯ. ಅವನಿಗೆ ನಾನು ಕಷ್ಟಪಟ್ಟು ಹಗಲು ರಾತ್ರಿ ಎಂದೇ ಟ್ರೈನಿಂಗ್ ಮಾಡಿದ್ದೀನಿ. ಎಸ್, ಶಿವ. ಭೀಮ್ ಸಿಂಗ್, ಚಹಾ ತಗೊಂಡ್ ಬಾ. ತಾತ ಅವ್ರೆ, ತಗೊಳ್ಳಿ, ನಿಮ್ಗೋಸ್ಕರ ಪುದೀನ ಟೀ ತಂದಿದ್ದೀನಿ. ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ತಾತ ಅವ್ರೆ?
ನನಗೆ ಯಾರೋ ಚೆನ್ನಾಗೆ ಹಿಡ್ಕೊಂಡು ಚಚ್ಚಿರೋ ಹಾಗೆ ಮೈ ಸೊಂಟ ಎಲ್ಲ ನೋಯ್ತಾ ಇದೆ. ಅಯ್ಯೋ ಅದ್ರಲ್ಲಿ ನಿಂದೇನು ತಪ್ಪಿಲ್ಲ ಭೀಮ್ ಸಿಂಗ್. ನಿನ್ನೆ ಮಾತನ್ನ ನಿನ್ನೆಗೆ ಬಿಟ್ಬಿಡು. ಏನಂತೀಯ ಶಿವ? ಹೌದು ತಾತ, ನೆನ್ನೆ ಮಾತು ಇವತ್ ಯಾಕೆ? ನೀವುಗಳು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ಭೀಮ್ ಸಿಂಗ್ ಅಂಕಲ್, ನಿಮ್ಮಿಂದ ಏನ್ ಬಚ್ಚಿಡ್ತೀವಿ? ಒಂದು ಕೆಟ್ಟ ಕನ್ಸ್ ಅನ್ಕೊಂಡು ಅದನ್ನ ಮುಗ್ದೋಯ್ತು ಅನ್ಕೊಳ್ಳಿ, ಅಷ್ಟೇ, ಮುಗೀತು. ಈ ಸಂದರ್ಭದಲ್ಲಿ ನಾನೊಂದು ಒಳ್ಳೆ ಹಾಡನ್ನ ಹಾಡ್ಬೇಕು. ಅಯ್ಯೋ ಪೂರ್ತಿ ಅಲ್ಲ, ಸ್ವಲ್ಪನೂ ಕೇಳಿಲ್ವಾ? Watch India's largest kids library only on Geo Hotstar. Download the app now.